ನಮಸ್ತೆ, ನಮಸ್ಕಾರ, ವಣಕಂ. ನಾನು ನಿಮ್ಮ ಡಾಕ್ಟರ್ ಕಾವ್ಯ ಕೃಷ್ಣಪ್ಪ, ಗೈನಕಾಲಜಿಸ್ಟ್ ಅಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇವತ್ತು ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅಂದ್ರೆ ಓವ್ಯುಲೇಷನ್ ಯಾವಾಗ ಆಗುತ್ತೆ, ಆ ಟೈಮಲ್ಲಿ ನೀವು ಟ್ರೈ ಮಾಡಿದಾಗ ಪ್ರೆಗ್ನೆನ್ಸಿ ಸಕ್ಸಸ್ ಚೆನ್ನಾಗಿರುತ್ತೆ ಅಂತ ತಿಳಿಸ್ಕೊಂಡು. ಸೊ ಇದನ್ನ ಮನೆಯಲ್ಲೇ ಹೇಗೆ ಕಂಡುಹಿಡಿಯೋದು? ಮೊದಲನೇದಾಗಿ ನಮಗೆ ಓವ್ಯುಲೇಷನ್ ಆಗೋ ಟೈಮ್ಗೆ ಕೆಳ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ನೋವು ಬರ್ಬೋದು. ಇದು ಎಲ್ಲರಿಗೂ ಬರ್ದಿರೋ ಇರ್ಬೋದು, ಕೆಲವರೊಬ್ಬರಿಗೆ ಇದು ಬರುತ್ತೆ. ಆಗ ಓವ್ಯುಲೇಷನ್ ಆಗಿದೆ ಅಂತ ಹೇಳ್ತೀವಿ. ಸೊ ಈ ಟೈಮಲ್ಲಿ ನೀವು ಟ್ರೈ ಮಾಡ್ಬೇಕಾಗ್ತಾರೆ. ಎರಡನೇದಾಗಿ ನಮಗೆ ಓವ್ಯುಲೇಷನ್ ಪ್ರಿಡಿಕ್ಟರ್ ಕಿಟ್ಸ್ ಅಂತ ಸಿಗುತ್ತೆ. ಸೊ ಈ ಥರ ನಮಗೆ ಕಿಟ್ಸ್ ಸಿಕ್ಕಲ್ಲಿ ಡೈಲಿ ನಾವು ಯೂರಿನ್ ಸ್ಯಾಂಪಲ್ನ ತಗೊಂಡು ಒಂದು 2-3 ಡ್ರಾಪ್ ಬೆಳಗ್ಗೆ ಹೊತ್ತು 11 ಗಂಟೆ ಅಥವಾ 12 ಗಂಟೆ ಹಾಗೆ ಡೈಲಿ ಒಂದು 2-3 ಡ್ರಾಪ್ ಇಲ್ಲಿ ಹಾಕಬೇಕಾಗ್ತಾರೆ. ಅದು ಹಾಕಿದ ನಂತರ ವಿತಿನ್ 2 to 3 ಮಿನಿಟ್ಸ್ ನಾವು ಚೆಕ್ ಮಾಡಿದಾಗ 2 ಪಿಂಕ್ ಲೈನ್ ಬಂದಿದ್ರೆ ಅದು ಟೆಸ್ಟ್ LH ರೈಸ್ ಆಗಿದೆ ಅಂತ. ಸೊ ನಾವು 10ನೇ ದಿನದಿಂದ ಶುರು ಮಾಡ್ತೀವಿ, 10, 11, 12 ಹಾಗೆ ಇದು ಪಾಸಿಟಿವ್ ಬರೋವರೆಗೂ ನಾವು ಅದನ್ನು ಟ್ರೈ ಮಾಡ್ತೀವಿ, ನೋಡ್ತೀವಿ. ಸೊ LH ರೈಸ್ ಆಗಿದೆ ಅಂದರೆ 2 ಪಿಂಕ್ ಲೈನ್ ಕಾಣಿಸಿದೆ ಅಂದ ನಂತರ 12 ಗಂಟೆಯಿಂದ 36 ಗಂಟೆವರೆಗೂ ಯಾವಾಗಲಾದರೂ ನಿಮ್ಮ ಎಗ್ ರಿಲೀಸ್ ಆಗುತ್ತೆ. ಸೊ ಈ ಟೈಮಲ್ಲಿ ನೀವು ಟ್ರೈ ಮಾಡಿದಾಗ ಪ್ರೆಗ್ನೆನ್ಸಿ ಸಕ್ಸಸ್ ಚೆನ್ನಾಗಿದೆ. ಸೊ ಇನ್ನು ನಾವೇನು ಹೇಳ್ತೀವಿ ಅಂದರೆ ನಮಗೆ ಫಾಲಿಕಲ್ ಬೆಳೀತಾ ಬೆಳೀತಾ ಈಸ್ಟ್ರೋಜನ್ ಅಂತ ಹಾರ್ಮೋನು ಬಾಡಿಲಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಈ ರಿಲೀಸ್ ಸರ್ವೈಕಲ್ ಮ್ಯೂಕಸ್ ಅಂದರೆ ವೈಟಿಶ್ ಡಿಸ್ಚಾರ್ಜ್ ಥರ ಏನು ಕಾಣಿಸುತ್ತೆ ನಮಗೆ, ಅದನ್ನ ನೋಡಿದಾಗ ಅದ್ರ ಥಿಕ್ನೆಸ್ ಸ್ವಲ್ಪ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮತ್ತು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಾದಾಗ ಓವ್ಯುಲೇಷನ್ ಆಗ್ತಾ ಇದೆ ಅಥವಾ ಓವ್ಯುಲೇಷನ್ ಹತ್ರ ಬರ್ತಾ ಇದೆ ಅಂತ ಹೇಳ್ಬೋದು. ನಾಲ್ಕನೇದಾಗಿ ಏನು ಹೇಳ್ತೀವಿ, ಬೇಸಲ್ ಬಾಡಿ ಟೆಂಪ್ರೇಚರ್ ಅಂದರೆ ನಮ್ಮ ಬಾಡಿ ಟೆಂಪ್ರೇಚರು ಕರೆಕ್ಟಾಗಿ ಡೈಲಿ ಒಂದೇ ಟೈಮ್ಗೆ ದಿನ ಚೆಕ್ ಮಾಡ್ಕೊಂಡು ಬಂದಾಗ ಓವ್ಯುಲೇಷನ್ ಆಗಿದ ನಂತರ ಏನು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಇದರಿಂದ ನಮ್ಮ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದು ಕರೆಕ್ಟ್ ಮೆಥಡ್ ಏನು ನನಗೆ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಇದು ಓವ್ಯುಲೇಷನ್ ಆದಮೇಲೆ ಪ್ರೊಜೆಸ್ಟ್ರಾನ್ ರಿಲೀಸ್ ಆದಮೇಲೆ ನಮಗೆ ಆ ಟೆಂಪ್ರೇಚರ್ ರೇಸ್ ಕಾಣಿಸುತ್ತೆ. ಸೊ ನಮಗೆ ಆ ಓವ್ಯುಲೇಷನ್ ಟೈಮ್ ಪೀರಿಯಡ್ ನಾವು ಮಿಸ್ ಮಾಡ್ಕೊಂಡಿರ್ಬೋದು. ಮತ್ತು ಏನು ಟೆಂಪ್ರೇಚರ್ ವೇರಿಯೇಷನ್ ಬರುತ್ತೆ ಅದು ತುಂಬ ಕಮ್ಮಿ ಆಗಿರುತ್ತೆ. ಸೊ ಒಂದೊಂದ್ಸಲ ಅದು ಇನ್ಕ್ರೀಸ್ ಆಗಿದೆ ಅಂತ ನಮ್ಗೆ ಗೊತ್ತಾಗದಿರೋ ಇರ್ಬೋದು. ಮತ್ತು ಕರೆಕ್ಟ್ ಟೆಂಪ್ರೇಚರು ಕರೆಕ್ಟ್ ಟೈಮ್ಗೆ ಡೈಲಿ ನಾವು ಟೆಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನೀವು ಕೇಳ್ಬೋದು, ಈಗ 100% ನಾವು ಹೇಗೆ ಹೇಳೋದು ಓವ್ಯುಲೇಷನ್ ಆಗಿದೆ ಅಥವಾ ಎಗ್ ರಿಲೀಸ್ ಆಗಿದೆ ಅಂತ? ಆಗ ನೀವು ಡಾಕ್ಟರ್ ಹತ್ರ ನೋಡ್ಬೇಕಾಗ್ಬಾರ್ದು. ನಾವು ಸ್ಕ್ಯಾನ್ ಮಾಡಿ ನೋಡಿದಾಗ ಫಾಲಿಕಲ್ ಬೆಳೆದಿರೋದು ಕಾಣಿಸುತ್ತೆ. ಮತ್ತು ಫಾಲಿಕಲಿಂದ ಮೊಟ್ಟೆ ರಿಲೀಸ್ ಆದಮೇಲೆ ಏನು ಕಾರ್ಪಸ್ ಲ್ಯೂಟಿಯಲ್ ಸಿಸ್ಟ್ ಅಂತ ಏನು ಆಗುತ್ತೆ, ಸ್ಕ್ಯಾನ್ ಮುಖಾಂತರ ನಾವು ನೋಡಿದಾಗ 100% ನಿಮಗೆ ಓವ್ಯುಲೇಷನ್ ಆಗಿದೆ. ಸೊ ಈ ಟೈಮಲ್ಲಿ ನೀವು ಟ್ರೈ ಮಾಡಿದಾಗ ನಿಮಗೆ ಪ್ರೆಗ್ನೆನ್ಸಿ ಸಕ್ಸಸ್ ಖಂಡಿತ ಬರಬಹುದು ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಬಿಟ್ಟು ಮೇಡಮ್ ನನಗೆ ಇರ್ರೆಗ್ಯುಲರ್ ಸೈಕಲ್ಸ್ ಆಗ್ತಾ ಇದೆ, ಯಾವಾಗ ಮೊಟ್ಟೆ ರಿಲೀಸ್ ಆಗುತ್ತೋ ಏನು ಗೊತ್ತಾಗೋದಿಲ್ಲ, ಆವಾಗ ಏನು ಮಾಡೋದು ಅಂದರೆ ಖಂಡಿತ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ನೋಡಬೇಕು. ನಾವು ನಿಮಗೆ ಗೈಡ್ ಮಾಡಿಕೊಡ್ತೀವಿ ಯಾವಾಗ ನೀವು ಟ್ರೈ ಮಾಡಬೇಕು. ನೀವು ಟ್ರೈ ಮಾಡಿದಾಗ ನಿಮಗೆ ಪ್ರೆಗ್ನೆನ್ಸಿ ಸಕ್ಸಸ್ ಖಂಡಿತ ಬರಬಹುದು ಅಂತ ಹೇಳ್ಬೋದು.